ಕೆಲವೇ ಕ್ಷಣಗಳಲ್ಲಿ ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಲಿದೆ. ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ ಸಲ್ಮಾನ್ ಖಾನ್ ಸಹೋದರಿ. ಹಾಗೆಯೇ ಜೋಧ್ಪುರ ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ ನ್ಯಾಯಾಧೀಶರು ಕೂಡ. ಹಾಗಾಗಿ ಸಲ್ಮಾನ್ ಖಾನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಈಗ ಸಾಕಷ್ಟು ಇದೆ ಎಲ್ಲರಲ್ಲೂ. ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗ್ತಾ ಇದೆ. ರಾಜಸ್ಥಾನದ ಜೋಧ್ಪುರ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ಆರಂಭ ಆಗುತ್ತೆ. ಸಲ್ಮಾನ್ ಖಾನ್ಗೆ ಜಾಮೀನು ಸಿಗುವ ಬಗ್ಗೆ ಕೂಡ ಸಾಕಷ್ಟು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸಲ್ಮಾನ್ ಖಾನ್ ಕೈದಿ ನಂಬರ್ 106 ಅಂದ್ರೆ ಈ ಒಂದು ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಒಂದು ಸೆಲ್ಲಲ್ಲಿ ರಾತ್ರಿ ಜೈಲೂಟವನ್ನ ಸೇವಿಸಿದ್ದಾರೆ ನಟ ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್ಗೆ ದಾಲ್ ರೋಟಿಯನ್ನು ನೀಡಿದ್ರು ಕೂಡ ಜೈಲಾಧಿಕಾರಿಗಳು. ಅದೇ ಕೃಷ್ಣಮೃಗ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಸೆಷನ್ ಕೋರ್ಟ್ ಕೂಡ 5 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಹಾಗಾಗಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ. ಹಾಗಾಗಿ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋದಾದ್ರೆ 6 ರಿಂದ 7 ವರ್ಷಗಳ ಕಾಲ ಗರಿಷ್ಠ ಜೈಲು ಶಿಕ್ಷೆ ಆಗುತ್ತೆ. ಆದರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಈಗಾಗಲೇ ಕೋರ್ಟ್ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇವತ್ತೇ ಜಾಮೀನು ಸಿಗುವಂತಹ ಚಾನ್ಸಸ್ ಇದೆಯಾ ಅಥವಾ ಸಾಕಷ್ಟು ಪ್ರಾಸೆಸ್ಗಳಿದೆ. ಈ ಒಂದು ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೆ ಸಾಕಷ್ಟು ವಿಚಾರಣೆ ನಡೆಸಬೇಕಾಗತ್ತೆ. ಪ್ರಾಸಿಕ್ಯೂಷನ್ ಆಗಿರಬಹುದು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರಬಹುದು ನಡೆಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ, ಎಷ್ಟು ಟೈಮ್ ಬೇಕಾಗತ್ತೆ, ಜಾಮೀನು ಅರ್ಜಿಯ ವಿಚಾರಣೆಯ ಇವತ್ತೇ ನಡೆಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲ ಇದೆ. ಬಟ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಕೋರ್ಟ್ ಆವರಣ ಆಗಿರಬಹುದು, ಹಾಗೆಯೇ ಜೈಲಿನ ಸುತ್ತಮುತ್ತ ಕೂಡ ಸಾಕಷ್ಟು ಅಭಿಮಾನಿಗಳ ದಂಡೆ ಅಲ್ಲಿ ನೆರೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ನಾವು ಗಮನಿಸಬಹುದು ಈಗ ಅಂದ್ರೆ ಹಳೆಯ ಒಂದು ಕೇಸ್ ಆದ್ರೂ ಕೂಡ ಈಗ ಜೈಲು ಶಿಕ್ಷೆ ಆಗಿರೋದು. ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಸಿಗುವಂತಹ ಚಾನ್ಸಸ್ ಕೂಡ ಎಷ್ಟರ ಮಟ್ಟಿಗಿದೆ, ಹಾಗೇನೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಇವತ್ತು ಕೂಡ ಪರಿಗಣನೆ ಮಾಡುವಂತಹ ಸಾಧ್ಯತೆ ಇದೆ? ನವಿತಾ, ಇದು 1998ರ ಪ್ರಕರಣ. 1998ರಲ್ಲಿ ಹಮ್ ಸಾಥ್ ಸಾಥ್ ಹೈ ಚಿತ್ರೀಕರಣದ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಮತ್ತು ಇತರ ನಟರು ಅಂದರೆ ಸೈಫ್ ಅಲಿ ಖಾನ್, ಟಬು, ಸೋನಾಲಿ ಬೇಂದ್ರೆ, ನೀಲಂ ಕೊಠಾರಿ ಇವರೆಲ್ಲರೂ ಸೇರಿ ಕೃಷ್ಣಮೃಗವನ್ನು ಬೇಟೆಯಾಡಿದ್ರು ಅಂತೇಳಿ ಆರೋಪವನ್ನು ಮಾಡಲಾಗಿತ್ತು. ಆ ನಂತರದಲ್ಲಿ ಒಮ್ಮೆ ಖುಲಾಸೆ ಆಗಿದೆ ಇನ್ಫ್ಯಾಕ್ಟ್ ಸಲ್ಮಾನ್ ಖಾನ್. ಆ ನಂತರದಲ್ಲಿ ಮತ್ತೆ ಜೋಧ್ಪುರದ ಸೆಷನ್ಸ್ ನ್ಯಾಯಾಲಯ ನಿನ್ನೆ ಮೊದಲ ಆರೋಪಿ ಸ್ಥಾನದಲ್ಲಿದ್ದಂಥ ಸಲ್ಮಾನ್ ಖಾನ್ ಅವರನ್ನು ದೋಷಿ ಅಂತೇಳಿ ಮತ್ತು ಉಳಿದವರನ್ನ ನಿರ್ದೋಷಿ ಅಂತೇಳಿ ತೀರ್ಪನ್ನ ನೀಡಿದೆ. ಇವತ್ತು ಸಲ್ಮಾನ್ ಖಾನ್ ಅವರಿಗೆ ಅವರು ಜಾಮೀನು ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ ಮತ್ತು ನಿನ್ನೆ 5 ವರ್ಷ ಏನು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಿತ್ತು, ಸೊ ಆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತೇಳಿ ಕೇಳ್ಕೊಳ್ತಿದ್ದಾರೆ. ಈಗಾಗಲೇ ಕೋರ್ಟ್ ಆವರಣಕ್ಕೆ ಸಲ್ಮಾನ್ ಖಾನ್ನ ಸಹೋದರಿ, ಸಲ್ಮಾನ್ ಖಾನ್ ಪರ ವಕೀಲರು, ರಾಜಸ್ಥಾನ ರಾಜ್ಯ ಸರ್ಕಾರದ ಪರ ವಕೀಲರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ವಿಚಾರಣೆ ಆಗುತ್ತೆ. ಈ ವಿಚಾರಣೆ ವೇಳೆ ಒಂದೊಮ್ಮೆ ಸಲ್ಮಾನ್ ಖಾನ್ ಅವರಿಗೆ ಜಾಮೀನು ಸಿಕ್ಕಿದ್ದೇ ಆದರೆ ಅವರು ಹೊರಗಡೆ ಇದ್ದು ಈ ಪ್ರಕರಣವನ್ನು ಈ ಪ್ರಕರಣದ ಕಾನೂನು ಹೋರಾಟವನ್ನು ಮುಂದುವರಿಸಬಹುದು, ಮತ್ತೆ ಮೇಲಿನ ಹಂತದ ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣವನ್ನು ಎದುರಿಸಬಹುದು. ಇಲ್ಲದೇ ಇದ್ರೆ ಜೈಲೊಳಗೆ ಇದ್ದು ಪ್ರಕರಣವನ್ನು ಎದುರಿಸಬೇಕಾಗುತ್ತೆ. ಸಹಜವಾಗಿ ಅದು ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ. ಜೊತೆಗೆ ಅವರ ಇತರೆ ಉದ್ಯಮ, ಸಿನಿಮಾ ಇವೆಲ್ಲವುಗಳಿಗೂ ಕೂಡ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆ ದೃಷ್ಟಿಯಲ್ಲಿ ಜಾಮೀನನ್ನು ಕೇಳಿದ್ದಾರೆ. ಮತ್ತೆ ಈ ಜಾಮೀನನ್ನು ಕೇಳಿರುವಂಥ ಸಂದರ್ಭದಲ್ಲಿ ಅವರು ಉಲ್ಲೇಖಿಸುತ್ತಿರುವ ವಿಷಯ ಏನಂತಂದ್ರೆ, ಈ ಪ್ರಕರಣದ ಇತರೆ ಆರೋಪಿಗಳನ್ನ ನಿರ್ದೋಷಿ ಮಾಡಿರುವ ರೀತಿಯಲ್ಲಿ ತಮ್ಮನ್ನು ನಿರ್ದೋಷಿ ಮಾಡಬೇಕು, ನಿರ್ದೋಷಿ ಮಾಡಲಿಕ್ಕೆ ತಮಗೆ ಕಾಲಾವಕಾಶ ಬೇಕು, ನಿರ್ದೋಷಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ಕಾರಣಕ್ಕೋಸ್ಕರ ನಾವು ಮೇಲಿನ ಹಂತದ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಎದುರಿಸ್ತೀನಿ, ಆ ಕಾನೂನು ಹೋರಾಟಕ್ಕೆ ಅವಕಾಶ ಮಾಡಿಕೊಳ್ಳುವ ದೃಷ್ಟಿಯಿಂದ ಜಾಮೀನನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈ ಮನವಿಗೆ ಎಷ್ಟು ಮಟ್ಟಿಗೆ ಪುರಸ್ಕಾರ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ವಿಚಾರಣೆ ಆರಂಭ ಆಗುತ್ತೆ. ನವಿತಾ, ಓಕೆ ಧರಣೇಶ್, ಇನ್ನು ನಿನ್ನೆ ರಾತ್ರಿ ಯಾವ ರೀತಿಯಾಗಿ ಜೈಲಲ್ಲಿ ಕಳೆದಿದ್ದಾರೆ ಸಲ್ಮಾನ್ ಖಾನ್?
ಸಾಮಾನ್ಯ ಕೈದಿ ರೀತಿಯಲ್ಲಿ ನಿನ್ನೆ ಸಲ್ಮಾನ್ ಖಾನ್ ಜೈಲಿನಲ್ಲಿ ಕಳೆದಿದ್ದಾರೆ. ಮತ್ತೆ ನಿನ್ನೆ ಶಿಕ್ಷೆಯನ್ನ ಪ್ರಕಟಿಸಿದಂತ ಸಂದರ್ಭದಲ್ಲಿ ಜೋಧ್ಪುರದ ಸೆಷನ್ ನ್ಯಾಯಾಲಯದಲ್ಲಿ ಏನೋ ತಕ್ಷಣವೇ ಸಲ್ಮಾನ್ ಖಾನ್ ಅವರನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಜೈಲು ಅಧೀಕ್ಷಕರಿಗೆ ಸೂಚನೆಯನ್ನ ನೀಡಿದ್ರು. ಅದರ ಪ್ರಕಾರವಾಗಿ ಸಲ್ಮಾನ್ ಖಾನ್ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅವರು ಸಹಜ ಕೈದಿಯ ರೀತಿಯಲ್ಲಿ, ಸಹಜ ಏನೋ ಆರೋಪಿಯ ರೀತಿಯಲ್ಲಿ, ಅಪರಾಧಿ ರೀತಿಯಲ್ಲಿ ಅವರು ಇಡೀ ರಾತ್ರಿಯನ್ನ ಕಳೆದಿದ್ದಾರೆ. ಮತ್ತೆ ಅವ್ರಿಗೇನು ವಿಶೇಷ ಏನೋ ರಾಜೋಪಚಾರಗಳೇನು ಯಾವುದೂ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಮತ್ತು ಇವತ್ತು ಅವರು ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಜಾಮೀನು ಅರ್ಜಿ ಈಗ ವಿಶೇಷ ಕುತೂಹಲವನ್ನ ಮೂಡಿಸಿದೆ. ಯಾಕೆಂದ್ರೆ ಈ ಜಾಮೀನು, ಇವತ್ತು ಸಿಗುವಂತಹ ಜಾಮೀನು ಅಥವಾ ಸಿಗದೇ ಇರುವಂತಹ ಜಾಮೀನು ಸಲ್ಮಾನ್ ಖಾನ್ ದೃಷ್ಟಿಯಲ್ಲಿ ಬಹಳ ನಿರ್ಣಾಯಕವಾಗಿರುತ್ತೆ. ಇವತ್ತೇನಾದರೂ ರಿಜೆಕ್ಟ್ ಆದ್ರೆ ಏನೋ ಮೇಲಿನ ಹಂತದ ನ್ಯಾಯಾಲಯಗಳಿಗೆ ಹೋಗುವಾಗ ಅಥವಾ ಅಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ತೊಡಕಾಗುವಂತಹ ಸಾಧ್ಯತೆಗಳಿರ್ತವೆ. ಅದರಿಂದಾಗಿ ಇವತ್ತು ಸಲ್ಮಾನ್ ಖಾನ್ ಪಾಲಿಗೆ ಬಹಳ ನಿರ್ಣಾಯಕವಾದಂತಹ, ಬಹಳ ಮಹತ್ವವಾದಂತಹ ದಿನ. ನವಿತಾ, ಓಕೆ, ಈಗ ಎಸ್, तक उसे जेल में नहीं रखा जा सकता, उसका ये संवैधानिक अधिकार है। ऐसे में सलमान खान की सबसे पहले सजा के स्थगन के ऊपर जो बहस है वो अभी चल रही है, और सजा का स्थगन जो है वो उसका राइट भी है, क्योंकि अपील एक दिन में डिसाइड होनी नहीं है, और जब अपील में समय लगेगा तो ऐसी कंडीशन में सजा स्थगन का जो संवैधानिक अधिकार है उसका उपयोग भारत के हर नागरिक को मिलता है, चाहे वो निम्न दर्जे का हो चाहे वो उच्च दर्जे का हो। तो यहाँ पर लॉ इज द किंग ऑफ किंग। तो इसी आधार पर सलमान खान की ओर से जो प्रार्थना पत्र पेश किया गया है उसके ऊपर अभी बहस न्यायालय में लंबित है। ये अभी सस्पेंशन के बाद बेल एप्लीकेशन टेकअप किया जाएगा। हाँ जी, केस डायरी नहीं मंगाई, वकीलों ने कहा कि सर केस डायरी की जो बात है, केस डायरी का मतलब होता है कि जब पुलिस के द्वारा इन्वेस्टिगेशन किया गया है तो वो तो 20 साल पहले केस डायरी वाली बात खत्म हो गई। अब तो न्यायालय के पत्रावली की बात है, तो न्यायालय की पत्रावली को मंगाना या नहीं मंगाना ये न्यायालय के विवेक पर निर्भर करता है। न्यायालय उसी जजमेंट को पढ़ के भी आदेश कर सकता है, और न्यायालय अगर चाहे तो उस पत्रावली को भी मंगा सकता है। तो ये पूरा डिस्क्रिप्शन है वो न्यायालय का है, और न्यायालय के डिस्क्रिप्शन के बारे में कुछ भी बोलना अतिशयोक्ति होगी। क्या आर्गुमेंट्स पेश किए जा रहे हैं, क्या आर्गुमेंट्स पेश किए जा रहे हैं, या क्या नॉर्मली ज्यादा सिंपल सी बात है कि जो लॉ पॉइंट हुआ है, जब इसके साथ वाले एक मिनट थोड़ा बैक रखिए प्लीज। सलमान खान के मामले में कुल 7 मुलजिमान थे। 7 मुलजिमान में एक मफरूरी में चल रहा है दिल्ली गाँव में, सलमान को सजा हुआ है, लेकिन 5 को संदेह का लाभ देके बरी किया है। तो ऐसी कंडीशन में कि ये जब किसी व्यक्ति जो कि मुंबई से यहाँ पर आया था और वो अपने साथ में कुछ लोगों के साथ में आया था, और जिस जगह पे जाना बताया गया है वो कोई प्रतिबंधित एरिया नहीं है। आज भी लोग टूरिज्म में आते हैं, फिर वहाँ पे देखने जाते हैं। तो ऐसी कंडीशन में वहाँ पर संदेह का लाभ जो है उसको मिलना चाहिए था। उसी ग्राउंड को यहाँ पर एंटरटेन किया जाएगा, और वो भी अंदर बहस चल रही है। अभी चूंकि बहस पूरी नहीं हुई है इसलिए इसके बारे में कुछ भी कहना अतिशयोक्त नहीं है। अभी इट विल टेक सम टाइम फॉर लास्ट वर्डिक्ट। ಇನ್ನು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಧರಣೇಶ್ ಈಗ ಜಾಯಿನ್ ಆಗಿದ್ದಾರೆ. ಧರಣೇಶ್, ಈಗಾಗಲೇ ನೋಡಿದ ಹಾಗೆ ಈ ಒಂದು ಪ್ರಾಸೆಸ್ ಅನ್ನೋದು ಸಣ್ಣ ಮಟ್ಟದ ಪ್ರಾಸೆಸ್ ಅಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ವಿಚಾರಣೆ ನಡೆಸಬೇಕಾಗತ್ತೆ, ಅದರಲ್ಲೂ ಕೂಡ ವಾದ ಪ್ರತಿವಾದಗಳು ನಡೆಯುತ್ತೆ. ಹಾಗಾಗಿ ಇವತ್ತೇ ಬೇಲ್ ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಹಿರಿಯ ವಕೀಲರು ಹೇಳ್ತಾ ಇದ್ರು. ಹಾಗಾಗಿ ಈ ಪ್ರಾಸೆಸ್ ತುಂಬಾ ಲಾಂಗ್ ಪ್ರಾಸೆಸ್ ಆಗೋ ಚಾನ್ಸಸ್ ಇದೆಯಾ ಹೇಗೆ ಅಂತ? ನವಿತಾ, ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ನಾವು ಪರಿಶೀಲಿಸೋದಾದ್ರೆ ಸಲ್ಮಾನ್ ಖಾನ್ ಅವರ ಮೇಲೆ ಅರಣ್ಯ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಮತ್ತು ಸಶಸ್ತ್ರಗಳನ್ನು ಹೊಂದಿದ್ದಂಥ ಸಂಬಂಧಪಟ್ಟಂತೆ ಇರುವಂತಹ ಕಾಯ್ದೆ, ಈ ಎಲ್ಲ ಆರೋಪಗಳು ಸಲ್ಮಾನ್ ಖಾನ್ ಮೇಲೆ ಇದ್ದು. ಸೊ ಹಾಗಾಗಿ ಆ ಎಲ್ಲ ಗಂಭೀರ ಆರೋಪಗಳನ್ನು ಮೀರಿ ಸಲ್ಮಾನ್ ಖಾನ್ ಇವತ್ತು ಜಾಮೀನನ್ನು ಪಡಿತಾರ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಜೊತೆಗೆ ನಿನ್ನೆ ಜೋಧ್ಪುರದ ಸೆಷನ್ ನ್ಯಾಯಾಲಯ ಪ್ರಕಟಿಸಿರುವಂತಹ ತೀರ್ಪು ಬರೋಬ್ಬರಿ 5 ವರ್ಷ. ಈ ರೀತಿ ಅಂದರೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆದಾಗ ಸಹಜವಾಗಿ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕ್ಷೀಣಾತಿ ಕ್ಷೀಣ. ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತೆ ಅದೇ ನ್ಯಾಯಾಲಯ ಈಗಾಗಲೇ ದೋಷಿ ಅಂತೇಳಿ ತೀರ್ಪನ್ನು ಕೊಟ್ಟು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿ, ಅದರಲ್ಲೂ 5 ವರ್ಷಗಳ ಶಿಕ್ಷೆಯನ್ನು ಪ್ರಮಾಣವನ್ನು ಪ್ರಕಟಿಸಿ ಈಗ ಮತ್ತೆ ಜಾಮೀನು ನೀಡುವಂಥ ಸಾಧ್ಯತೆ ಇಲ್ಲ ಅಂತ ಅಲ್ಲ, ಅದರ ಬಹಳ ಕಡಿಮೆ ಸಾಧ್ಯತೆ. ಹಾಗಾಗಿ ಇವತ್ತು ಸಲ್ಮಾನ್ ಖಾನ್ ಅವರ ಈ ಜಾಮೀನು ಅರ್ಜಿ
ಬಹಳ ಕುತೂಹಲವನ್ನ ಮೂಡಿಸಿದೆ. ಮತ್ತೆ ನಾನಾಗ್ಲೇ ಹೇಳಿದಂತೆ ಬಹಳ ನಿರ್ಣಾಯಕವಾದಂತಹ ದಿನ ಸಲ್ಮಾನ್ ಖಾನ್ ಅವರ ಪಾಲಿಗೆ. ಸಿಕ್ಕಿದ್ರೆ ಅಂದ್ರೆ ಜಾಮೀನು ಸಿಕ್ಕಿದ್ರೆ ಅವರ ಮುಂದಿನ ಕಾನೂನು ಹೋರಾಟಗಳಿಗೆ ಸ್ವಲ್ಪ ಸುಗಮ ಆಗುತ್ತೆ. ಅಂದ್ರೆ ಅವರು ದಾಖಲೆಗಳನ್ನ ಸಂಗ್ರಹಿಸಲಿಕ್ಕೆ, ಮಾಹಿತಿಗಳನ್ನ ಸಂಗ್ರಹಿಸಲಿಕ್ಕೆ, ಅಥವಾ ಅವರ ವಕೀಲರ ಜೊತೆ ಸಂವಾದ ನಡೆಸಲಿಕ್ಕೆ, ಜೊತೆಗೆ ಅವರ ಉದ್ಯಮ ನಡೆಸಲಿಕ್ಕೆ, ಸಿನಿಮಾ ನಡೆಸಲಿಕ್ಕೆ, ಇವೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಒಬ್ಬ ಸಹಜ ವ್ಯಕ್ತಿಯ ರೀತಿಯಲ್ಲಿ, ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ವ್ಯವಹರಿಸಬಹುದು, ಜೊತೆಗೆ ಕಾನೂನು ಹೋರಾಟವನ್ನ ಮಾಡಬಹುದು. ಆದರೆ ಅವ್ರು ಏನಾದರೂ ಜಾಮೀನು ನಿರಾಕರಣೆ ಆದರೆ ಆಗ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ, ಜೈಲು ಒಳಗೆ ಇದ್ದುಕೊಂಡು ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ. ಮತ್ತೆ ಅವರ ಎಲ್ಲ ಅಂದ್ರೆ ಅವರ ಸಾರ್ವಜನಿಕ ಜೀವನ ಮುಸುಕಾಗುವಂಥ ಸಾಧ್ಯತೆಗಳಿರ್ತವೆ, ಸಿನಿಮಾ ಉದ್ಯಮದ ಅಲ್ಲಿ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿರ್ತವೆ, ಕಾನೂನು ಹೋರಾಟಕ್ಕೂ ಕೂಡ ತೊಡಕಾಗುವಂಥ ಸಾಧ್ಯತೆ ಇರ್ತವೆ. ಇದರಿಂದಾಗಿ ಇವತ್ತಿನ ಈ ಒಂದು ಜಾಮೀನು ಅರ್ಜಿ ಬಹಳ ಕುತೂಹಲವನ್ನ ಹುಟ್ಟಿಸಿದೆ ನವಿತಾ. ಓಕೆ, ಈಗ ಈ ಹಿಂದಿನ ಒಂದು ನಾವು ನ್ಯಾಯಾಲಯದಲ್ಲಿ ಬಂದಂತಹ ತೀರ್ಪುಗಳನ್ನು ಕೂಡ ಗಮನಿಸಿದ್ರೆ ಒಂದ್ಸಲ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ, 5 ವರ್ಷ ಶಿಕ್ಷೆ ಆಗುತ್ತೆ ವಿಚಾರಣೆ ದಿನ ನ್ಯಾಯಾಲಯದಲ್ಲಿ. ಆ ನಂತರ ಮತ್ತೆ ಹೈಕೋರ್ಟ್ ಅದನ್ನ ಖುಲಾಸೆಗೊಳಿಸುತ್ತೆ, ಅವ್ರು ಖುಲಾಸೆ ಆಗ್ತಾರೆ, ಮತ್ತೆ ಜೈಲು ಶಿಕ್ಷೆ, ಮತ್ತೆ ಇದೇ ತರಹದ ಅವೆಲ್ಲವನ್ನ ಕೂಡ ಗಮನಿಸುವಂತಹ ಸಾಧ್ಯತೆ ಇದೆಯಾ ಈಗ ಮತ್ತೊಮ್ಮೆ ಅಂತ? ಸಹಜವಾಗಿ ಕೇಸ್ ಹಿಸ್ಟ್ರಿಯನ್ನ ನೋಡುತ್ತೆ ನ್ಯಾಯಾಲಯ. ಇದೇ ಪ್ರಕರಣದ ನಾವು ಗಮನಿಸೋದಾದ್ರೆ 1998ರಿಂದ ಈಗ 2018 ಅಂದ್ರೆ ಬರೋಬ್ಬರಿ 2 ದಶಕಗಳ ಕಾಲ ಈ ಒಂದು ಪ್ರಕರಣದ ವಿಚಾರಣೆ ನಡೆದಿದೆ, ತನಿಖೆ ನಡೆದಿದೆ, ಮತ್ತು ಇದೇ ಜೋಧ್ಪುರ ನ್ಯಾಯಾಲಯದಲ್ಲಿ ಅಂತಿಮ ಹಂತದ ವಿಚಾರಣೆ ಕೂಡ ನಡೆದಿದೆ. ಇದಕ್ಕೂ ಮೊದಲು ಸಲ್ಮಾನ್ ಖಾನ್ ಅವರನ್ನ ಮತ್ತು ಪ್ರಕರಣದ ಇತರೆ ಆರೋಪಿಗಳನ್ನ ಈ ನ್ಯಾಯಾಲಯ ನಿರ್ದೋಷಿ ಅಂತೇಳಿ ಹೇಳಿತ್ತು. ನಂತರದಲ್ಲಿ ಈಗ ಪ್ರಕರಣದ ಮೊದಲ ಆರೋಪಿ ಸಲ್ಮಾನ್ ಖಾನ್ ಅವರನ್ನ ಅಪರಾಧಿ ಅಂತೇಳಿ ಪರಿಗಣಿಸಿದೆ, ಉಳಿದ ಆರೋಪಿಗಳನ್ನ ನಿರಪರಾಧಿಗಳು ಅಂತೇಳಿ ಹೇಳಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಕೂಡ ಇದಾವೆ. ಸೊ ಅದರಿಂದಾಗಿ ನಾನು ಆಗ್ಲೇ ಹೇಳಿದಂತೆ ಪ್ರಕರಣವನ್ನ ದಾಖಲಿಸುವಾಗ ಉಲ್ಲೇಖಿಸಿರುವಂತಹ ಕಾಯ್ದೆಗಳು ಕೂಡ ಬಹಳ ಗಂಭೀರ ಸ್ವರೂಪವಾಗಿದ್ದಾವೆ. ಮತ್ತೆ ನಾವು ಮೊದಲಿದ್ದಂಥ ಅರಣ್ಯ ಸಂರಕ್ಷಣಾ ಕಾಯ್ದೆ, ಈಗಿರುವಂತಹ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ನೋಡಿದ್ರೆ ಅದು ಕಾಯ್ದೆ ಸ್ವಲ್ಪ ಕಠಿಣವಾಗಿ ಕೂಡ ಇದೆ. ಸೊ ಈ ಎಲ್ಲ ಆಯಾಮಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಸಲ್ಮಾನ್ ಖಾನ್ಗೆ ಇವತ್ತು ಜಾಮೀನು ಸಿಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ ನವಿತಾ. ಓಕೆ ಧರಣೇಶ್, ಇನ್ನು ಒಂದ್ ವೇಳೆ ಇವತ್ತು ಜಾಮೀನು ಸಿಗದಿದ್ದಂತಹ ಪಕ್ಷದಲ್ಲಿ ಇದು ಚಿತ್ರರಂಗದ ಮೇಲೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ? ಡೆಫಿನೆಟ್ಲಿ ನವಿತಾ. ಏನಂತಂದ್ರೆ ಈಗ ಇವತ್ತೇನಾದ್ರು ಜಾಮೀನು ಸಿಗದೆ ಇದ್ರೆ 5 ವರ್ಷಗಳ ಕಾಲ ಶಿಕ್ಷೆ ಅಂತ ಈಗಾಗಲೇ ಪ್ರಕಟಿಸಿದೆ. ಅಫ್ಕೋರ್ಸ್ ಅವರು ಇವತ್ತು ಜಾಮೀನು ಸಿಗದೇ ಇದ್ರೂ ಕೂಡ ನಾಳೆ ಮುಂದಿನ ಹಂತದಲ್ಲಿ ಮೇಲಿನ ಹಂತದ ನ್ಯಾಯಾಲಯದ ಮೊರೆ ಹೋಗ್ತಾರೆ, ಅಥವಾ ಅದ ಕಡೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲುವರೆಗೂ ಏರ್ಬೋದು. ಅಂದ್ರೆ ಕೇವಲ ಜಾಮೀನಿಗೋಸ್ಕರ. ಸೊ ಕಡೆಗೆ ಜಾಮೀನನ್ನ ಪಡಿಬಹುದು, ಸಿಗದೆ ಇರಬಹುದು. ಒಂದೊಮ್ಮೆ ಜಾಮೀನು ಪಡೆದು ಮತ್ತೆ ಸಿನಿಮಾ ಉದ್ಯಮದಲ್ಲಿ ಅವರು ತೊಡಗಿಸ್ಕೊಳ್ಳಬಹುದು. ಆದರೆ ಮುಸುಕಾಗುವಂತಹ, ಸಿಗದೇ ಇರುವಂತಹ ಅವಕಾಶಗಳು, ಸಾಧ್ಯತೆಗಳು ಕೂಡ ಇದಾವೆ. ಹಾಗೇನಾದ್ರೂ ಜಾಮೀನು ಇಲ್ಲೂ ಸಿಗದೆ, ಮುಂದಿನ ಹಂತದಲ್ಲೂ ಸಿಗದೆ ಇದ್ರೆ ಸಹಜವಾಗಿ ಅವರ ಸಿನಿಮೋದ್ಯಮದ ಮೇಲೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ, ಅವರ ಸಾರ್ವಜನಿಕ ಜೀವನದ ಮೇಲೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ, ಅವರಾಗಿರುವಂತಹ ಸೆಲೆಬ್ರಿಟಿ ಸ್ಟೇಟಸ್ ಮೇಲೆ ಕೂಡ ಪೆಟ್ಟು ಬೀಳುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನು ಹಿರಿಯ ವಕೀಲರಾಗಿರುವಂತಹ MT ನಾಣಯ್ಯ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗಾಗಲೇ ಸಲ್ಮಾನ್ ಖಾನ್ಗೆ 5 ವರ್ಷ ಶಿಕ್ಷೆ ಆಗಿರೋದ್ರಿಂದ ಇವತ್ತು ಬೇಲ್ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಸರ್? ಇಲ್ಲ, ಇವತ್ತು ಜಾಮೀನು ಕೊಡಲ್ಲ ಅವರಿಗೆ. ಇವತ್ತು ಅರ್ಜಿಯನ್ನು ಹಾಕಿದ್ದಾರೆ, ಮೇಲಿನ ಮನವಿಯನ್ನು ಹಾಕಿದ್ದಾರೆ. ಆದ್ಮೇಲೆ ಜಡ್ಜ್ ಮುಂದ್ಗಡೆ ಇವತ್ತು ಬಂದರೆ ಅದನ್ನ ನೋಟಿಸ್ ಆರ್ಡರ್ ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಗೆ. ತಕರಾರು ಏನಿದೆ ಅಂತ ಅವ್ರನ್ನ ಕೇಳ್ಬೇಕಾಗ್ತದೆ. ನೇರವಾಗಿ ಅವರು ಜಾಮೀನು ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತೆಲ್ಲ ಕೊಡಬಹುದು, ಆದ್ರೆ ಜಡ್ಜ್ಗಳು ಕೊಡೋದಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಟಿಸ್ ಕೊಟ್ಟ ಆದ್ಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ, ತಾರೀಕು. ಅವತ್ತಿನ ದಿವಸ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದರ ತಕರಾರು ಏನಿದೆ ಅಂತ ಹೇಳೋದನ್ನ ಹಾಕ್ತಾರೆ. ಆ ತಕರಾರು ಆದ್ಮೇಲೆ ವಾದಗಳಾಗ್ತವೆ ಇಬ್ಬರು ಕಡೆಯಿಂದ. ಜಾಮೀನು ಕೊಡಬಾರ್ದು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾರೆ. ಇವರು ಅಪರಾಧಿ ಕಡೆಯವರು ಜಾಮೀನು ಕೊಡಬೇಕು ಅಂತ ಕೇಳ್ತಾರೆ. 5 ವರ್ಷ ಇರೋದ್ರಿಂದ ಮತ್ತು 20 ವರ್ಷದಿಂದ ಈ ಕೇಸುಗಳು ಅಲ್ಲಿ ಉಳಿದ್ರಿಂದ ಜಾಮೀನು ಕೊಡೋ ಸಾಧ್ಯತೆ ಇದೆ. ಜಾಮೀನು ಕೊಡೋ ಸಾಧ್ಯತೆ ಅಲ್ಲ, ಜಾಮೀನು ಕೊಡ್ತಾರೆ. ಜಾಮೀನು ಕೊಡ್ತಾರೆ, ಆದ್ರೆ ಇವತ್ತೇ ಸಿಗುವಂತ ಚಾನ್ಸಸ್ ಬಹಳಷ್ಟು ಕಡಿಮೆ. ಇವತ್ತು ಸಿಗಲ್ಲ, ಸಿಗೋದಿಲ್ಲ. ಅಂದ್ರೆ ತುಂಬಾ ಪ್ರಾಸೆಸ್ ಇದೆ ಇದಕ್ಕೋಸ್ಕರ ಅಂತ, ಅಂದ್ರೆ ಪ್ರಾಸೆಸ್ಗಳು ಜಾಸ್ತಿ ಇದೆ ಅಂತ ಹೇಳಿ ಇದರಲ್ಲಿ. ಅದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಟಿಸ್ ಕೊಡ್ಲೇಬೇಕಾಗ್ತದೆ.
ನೇರವಾಗಿ ಕೊಟ್ರೆ ನಾಳೆ ಇವ್ರ ಮೇಲೆ ಒಂದು ದೂಷಣೆ ಬರ್ತದೆ ಜಡ್ಜ್ ಮೇಲೆ. ಅವನು ಸಿನಿಮಾ ಆಕ್ಟರ್ ಅದ, ಅದಕ್ಕೆ ಅರ್ಜಿ ಕೊಟ್ಟ ತಕ್ಷಣ ಅವರಿಗೆ ಜಾಮೀನು ಮಂಜೂರು ಮಾಡಿಬಿಟ್ರು ಅಂತೇಳಿ ಬರ್ತದೆ ನಾಳೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅವ್ರ ಕಡೆ ತಕರಾರು ಏನಿದ್ಯಾ ಅಂತ ಕೇಳಿ, ಅದ ಆದ್ಮೇಲೆ ತಕರಾರು ತೆಗೆದುಕೊಂಡು ಆದ್ಮೇಲೆ ಇಬ್ರು ವಾದ ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು. ಆದ್ಮೇಲೆ ಅವತ್ತೇ ಆರ್ಡರ್ ಮಾಡ್ಬೇಕು ಅಂತಿಲ್ಲ, ಇನ್ನೊಂದು ಡೇಟಿಗೆ ಕೊಡ್ಬೋದು ಆರ್ಡರ್ ಮಾಡಬೇಕಾದ್ರೆ. ಇವತ್ತು ಉದಾಹರಣೆಗೆ ನಾನು ಹೇಳ್ತೇನೆ, ಇವತ್ತು ಅರ್ಜಿಯನ್ನು ಮಾಡಿ ಆದ್ಮೇಲೆ ನೋಟಿಸ್ ಕೊಡ್ಬಿಟ್ಟು ಬುಧವಾರಕ್ಕೆ ಡೇಟ್ ಫಿಕ್ಸ್ ಮಾಡೋದು ಅಂತ ತಗೊಳ್ಳೋಣ. ಬುಧವಾರ ಆದ್ಮೇಲೆ ಇವರಿಬ್ಬರ ವಾದ ಕೇಳಿ ಆದ್ಮೇಲೆ ಜಡ್ಜ್ ಬುಧವಾರನೇ ಆರ್ಡರ್ ಮಾಡ್ಬೇಕು ಅಂತಿಲ್ಲ, ಒಂದು ವಾರ ಬಿಟ್ಟು ಆರ್ಡರ್ ಮಾಡಬಹುದು. ಅದು ಅವರಿಗೆ ಸೆಷನ್ ಜಡ್ಜಿಗೆ ಬಿಟ್ಟಿದೆ. ಓಕೆ ಓಕೆ. ಅಂದ್ರೆ ಈಗ ಸರ್ ಅದರಲ್ಲೂ ಕೂಡ ಈ ಹಿಂದಿನ ಕೋರ್ಟ್ ನಲ್ಲಿ ಬಂದಂತಹ ಒಂದು ತೀರ್ಪುಗಳನ್ನ ಕೂಡ ಪರಿಗಣನೆ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲೂ ಕೂಡ, ಹೇಗೆ ಅಂತ? ಹೌದು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅವ್ರಿಗೆ ಹೇಳಿದ್ದಾರೆ ಇದು ಹ್ಯಾಬಿಚುವಲ್ ಅಫೆಂಡರ್ ಅಂತ. ಅಂದ್ರೆ ಈ ರೀತಿ ಅಪರಾಧಗಳನ್ನು ಬೇರೆನೂ ಮಾಡಿದ್ದಾನೆ, ಆ ಕಾರಣದಿಂದ ಜಾಮೀನು ಕೊಡೋದು ಸೂಕ್ತನ ಹೇಗೆ ಅಂತ ಹೇಳಿ. ಆದ್ರೆ 20 ವರ್ಷದಿಂದ ಪೆಂಡಿಂಗ್ ಇದ್ದ ಕಾರಣದಿಂದಾಗಿ ಜಾಮೀನು ಮಾಡುವಂತ ಸಾಧ್ಯತೆ ಬಹಳ ಜಾಸ್ತಿ ಇದೆ, ಬಿಡ್ತಾರೆ ಅಂತ ನಾನು ಹೇಳ್ತೇನೆ ನನ್ನ ಅನುಭವದಲ್ಲಿ. ಅಂದ್ರೆ ಈಗ ಎಲ್ಲರೂ ಕೂಡ ಆಲ್ಮೋಸ್ಟ್ ತುಂಬಾ ಜನ ಜಾಮೀನಿಗೆ ಅರ್ಜಿಯನ್ನ ಹಾಕಿರ್ತಾರೆ, ಹಾಗಾಗಿ ಅವೆಲ್ಲ ಪ್ರಾಸೆಸ್ ಆದ ನಂತರ ಬರುತ್ತಾ ಅಥವಾ ಡೈರೆಕ್ಟ್ ಆಗಿ ತೆಗೆದುಕೊಳ್ಳುವ ಚಾನ್ಸಸ್ ಇರುತ್ತಾ ಇದರಲ್ಲಿ? ಸ್ಪೆಷಲ್ ಕೇಸ್ ಸೆಷನ್ಸ್ ಕೇಸ್ ಅಲ್ಲಿ ಡೇ ಟು ಡೇ ಕೇಸ್ಗಳನ್ನು ತಗೊಳ್ತಾರೆ. ಈಗ ಬರೀ ಜಾಮೀನು ಮಾತ್ರ ಅರ್ಜಿಯನ್ನು ಅಷ್ಟು ಜಾಸ್ತಿ ಏನು ಇರುವುದಿಲ್ಲ ನ್ಯಾಯಾಲಯದ ಮುಂದ್ಗಡೆ. ಅದು ಫೈನಲ್ ಹಿಯರಿಂಗ್ ಇದೆಯಲ್ಲ ಎಲ್ಲಾ ಕೇಸ್ಗಳು, ಅದು ಅದಕ್ಕೆ ಟೈಮ್ ತಗೊಳ್ಬಹುದು. ಈ ಜಾಮೀನು ಇವತ್ತು ಫೈಲ್ ಮಾಡಿದ್ರೆ ಇವತ್ತು ಬಂದ್ಬಿಡ್ತದೆ ಕೋರ್ಟ್ ಮುಂದ್ಗಡೆ. ಬಂದು ನೋಟಿಸ್ ಆರ್ಡರ್ ಮಾಡ್ತಾರೆ ಪ್ರಾಸಿಕ್ಯೂಟರ್ಗೆ, ಮತ್ತೆ ಡೇಟ್ ಫಿಕ್ಸ್ ಮಾಡ್ತಾರೆ ತಕರಾರಿಗೆ ಅಂತ. ಅವ್ರು 1 ವಾರ ಟೈಮ್ ಕೇಳ್ಬಹುದು, ಪಬ್ಲಿಕ್ ಪ್ರಾಸಿಕ್ಯೂಟರ್ 1 ವಾರ ಟೈಮ್ ಕೊಡಿ ಅಂತ 10 ದಿವಸ ಟೈಮ್ ಕೇಳ್ಬಹುದು. ಆದ್ರೆ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದು ನಾ ಹೇಳಿದಾಗ ಬುಧವಾರ ಗುರುವಾರ ಮುಂದಿನ ವಾರದಲ್ಲಿ ಡೇಟ್ ಕೊಡ್ಬೋದು. ಓಕೆ, ಒಂದು ವಾರ ಅಂತೂ ಹೋಗುತ್ತೆ ಇದು, 1 ವಾರ ಹೋಗ್ತದೆ. ಓಕೆ. ಅಂದ್ರೆ ಸರ್ ಈಗ ಈ ಒಂದು ಪ್ರಕರಣವನ್ನ ನಾವು ಗಮನಿಸಿದ್ರೆ 4 ಜನರಿಗೂ ಕೂಡ ಖುಲಾಸೆ ಆಗಿದ್ದಾರೆ ಅಂತ ಹೇಳಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಾ ಈ ವಿಷಯದಲ್ಲಿ? ಅದ್ರಲ್ಲಿ ಅವರ ಮೇಲೆ ಸಾಕಷ್ಟು ಸಾಕ್ಷಿ ಇಲ್ಲದಿದ್ದರಿಂದ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಈ ಫೈರಿಂಗ್ ಮಾಡಿದ್ದು ಇವರೇ, ಕೊಂದಿದ್ದು ಇವರೇ ಅಂತ ಹೇಳಿ ಅದ್ರಲ್ಲಿ ಸಾಕ್ಷಿ ಇದ್ದ ಕಾರಣದಿಂದಾಗಿ ಅವರು ಬಾಕಿ ಇರೋರಿಗೆ ಆ ತಿಳುವಳಿಕೆ ಇತ್ತೋ ಇಲ್ಲೋ, ಇವರು ಫೈರ್ ಮಾಡಿ ಕೊಲ್ತಾರ ಅಂತ ಹೇಳಿ ತಿಳುವಳಿಕೆ ಇತ್ತೋ ಇಲ್ಲೋ ಅಂತ ಒಂದು. ಎರಡನೇದು ಅವರು ಓವರ್ ಟ್ಯಾಕ್ಸ್ ಕೇಳ್ತೇವೆ ನಾವು. ಓವರ್ ಟ್ಯಾಕ್ಸ್ ಕೇಳಿದ್ರೆ ಇವ್ರದ್ದು ಪ್ರತಿಕ್ರಿಯೆ ಏನು ಮಾಡಿಲ್ಲ ಅದ್ರ ಬಗ್ಗೆ, ಇದನ್ನು ಪ್ರಾಣಿಯನ್ನು ಕೊಲ್ಲುವುದಕ್ಕೆ. ಆ ಕಾರಣದಿಂದಾಗಿ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಇವರು ನೇರವಾಗಿ ಫೈರ್ ಮಾಡಿದ್ರಲ್ಲ, ಅದಕ್ಕಾಗಿ ಇವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅಲ್ಲ, ಅದನ್ನ ಕೂಡ ಹೇಳುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ, ಅಂದ್ರೆ 4 ಜನನ ಖುಲಾಸೆ ಆಗಿದೆ, ಹಾಗಾಗಿ ಇವರನ್ನೊಬ್ಬರನ್ನೇ ದೋಷಿ ಅಂತ ಹೇಳುವಂತದ್ದು, ಆ ತರದ್ದೇನಾದ್ರೂ ಬೇರೆ ಅಪ್ಲೈ ಮಾಡುವಂತ ಅಂಶಗಳನ್ನು ಪರಿಗಣಿಸ್ತಾರೆ? ಅದನ್ನ ಮಾತಿಗೆ ಹೇಳಿದ್ರು, ಎವಿಡೆನ್ಸ್ ಮೇಲೆ ಇವ್ರ ಮೇಲೆ ನೇರವಾಗಿ ಸಾಕ್ಷಿ ಆಧಾರ ಮತ್ತು ಮೌಖಿಕ ಹಾಗೂ ಆಧಾರದ ಮೇಲೆ ಇವರ ಮೇಲೆ ಕೇಸ್ ಇದೆ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನ ವಾದ ಮಾಡ್ತಾರೆ. ಅವರು ಬಿಡುಗಡೆ ಆಗಿದ್ದು ಇವರಿಗೇನು ಅಂತ ಅನುಕೂಲ ಆಗೋದಿಲ್ಲ. ಅವ್ರಿಗೆ ಅನುಕೂಲ, ಅವ್ರು ಬಿಡುಗಡೆ ಆಗಿದ್ರೆ ಇವರು ಆಟೋಮೆಟಿಕ್ ಆಗಿ ಬಿಡುಗಡೆ ಆಗ್ಬೇಕು ಅಂತ ಇಲ್ಲ. ಸಾಕಷ್ಟು ಕೇಸ್ಗಳಲ್ಲಿ ಸಾಕ್ಷಿ ಇಲ್ದಿದ್ರೆ ಯಾರ ಮೇಲೆ ಇಲ್ಲ ಅಂತವ್ರನ್ನ ಬಿಡುಗಡೆ ಮಾಡ್ತಾರೆ, ಇರೋರಿಗೆ ಶಿಕ್ಷೆ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಬೇಲ್ ಸಿಕ್ಕಿದ್ರೆ ಜನರಿಗೂ ಕೂಡ ಇದು ಯಾವ ರೀತಿ, ಅಂದ್ರೆ ಸೆಲೆಬ್ರಿಟಿಗಳಿಗೆ ಮಾತ್ರ ಈ ತರದ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಬರುತ್ತೆ ಅಂತ ಹೇಳಿ. ಅದು ಒಂದು. ಎರಡನೇದು ನಾನು ನಿಮ್ಗೆ ಹೇಳಿದ್ರಲ್ಲ, ನ್ಯಾಯಾಲಯದ ನಾನ್ ಬೇಲಬಲ್ ಅಫೆನ್ಸ್ ಇದ್ದು 5 ವರ್ಷ ಶಿಕ್ಷೆ ಇದ್ರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕೇಳಲೇಬೇಕಾಗ್ತದೆ. ಕೇಳಿದ ಆರ್ಗ್ಯುಮೆಂಟ್ ಇದನ್ನ ಜಾಮೀನು ಕೊಡೋದು ಸೂಕ್ತ ಇಲ್ಲ. ಅದು ನಾಳೆ ನಾನು ಮಾತನಾಡ್ತೀನಿ ಸರ್ ನಿಮ್ ಜೊತೆ. ಈಗಾಗಲೇ ಸಲ್ಮಾನ್ ಖಾನ್ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ, ಇದರ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ ಈಗಾಗಲೇ ಕೋರ್ಟ್ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ ಇವತ್ತು ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಜನರಲ್ಲಿ ಇತ್ತು. ಈಗಾಗಲೇ ಹಿರಿಯ ವಕೀಲರುಗಳು ಕೂಡ ಹೇಳಿದ ಹಾಗೆ ಇವತ್ತೇ ಜಾಮೀನು ಸಿಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಅವರ ಅನುಭವದ ಮೇಲೆ ಹೇಳಿದ್ರು. ಅದೇ ರೀತಿಯಾಗಿ ಈಗ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ನಟ ಸಲ್ಮಾನ್ ಖಾನ್ ಕೃಷ್ಣಮೃಗ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅಂದ್ರೆ 5 ವರ್ಷಗಳ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು ಕೋರ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದ್ರೆ ಆ ಒಂದು ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ.
ಈಗಾಗಲೇ ಕೃಷ್ಣಮೃಗ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಸೆಷನ್ ಕೋರ್ಟ್ ಕೂಡ 5 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಸಲ್ಮಾನ್ ಖಾನ್ಗೆ. ಇವತ್ತು ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ. ಆದರೆ ಈ ಒಂದು ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ತೀರ್ಪನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ ಜೋಧ್ಪುರ ಕೋರ್ಟ್. ನಿನ್ನೆಯಷ್ಟೇ ಜೈಲು ಶಿಕ್ಷೆಗೆ ಕೂಡ ಒಳಗಾಗಿದ್ರು ಸಲ್ಮಾನ್ ಖಾನ್. ಈ ಹಿನ್ನೆಲೆಯಲ್ಲಿ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಇವತ್ತು ವಿಚಾರಣೆ ಬರುವಂತಹ ಸಂದರ್ಭದಲ್ಲಿ ಇವತ್ತೇ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಕುತೂಹಲಗಳು ಕೂಡ ಇತ್ತು. ಆದರೆ ಈಗ ಕೋರ್ಟ್ ಈ ಒಂದು ತೀರ್ಪನ್ನ ಅಥವಾ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ಹಾಗಾಗಿ ನಾಳೆ ತೀರ್ಪು ಬರುತ್ತಾ, ಜಾಮೀನು ನಾಳೆ ಸಿಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. जाने के बाद में ये आदेशित किया गया है कि इस आदेश को कल जमानत के संबंध में रखा गया है। अर्थात कल ये तय होगा। श्री जिला एवं सेशन न्यायाधीश श्री जोधपुर श्री पीठासीन अधिकारी श्री रविंद्र कुमार जोशी तय करेंगे क्या सलमान को कल जमानत दी जाए या नहीं दी जाए। रिकॉर्ड मंगाने का क्या प्रोसीजर है, उसमें कितना टाइम लग सकता है? निश्चित तौर पे आज रिकॉर्ड जारी किया जाएगा, दस्ती दी जाएगी, जारी करेंगे। तो कल तक के लिए तलब किया है, तो निश्चित तौर पे रिकॉर्ड प्राप्त हो जाए। और यदि रिकॉर्ड प्राप्त नहीं होगा तो इसमें कल सैटरडे है तो यहाँ पर कोर्ट खुलेगा कल? नहीं, निश्चित तौर पे अधीनस्थ न्यायालय में वर्किंग है और काम करेंगे। कल कितनी बजे करीब इस तरह की? नहीं, उसमें पीठासीन अधिकार दिया गया है, ये उनके सब विवेक अनुसार है, निर्णय कितने बजे पारित करें। ठीक इसका ले लिया था ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ತೀರ್ಪನ್ನ ನಾಳೆಗೆ ಮುಂದೂಡಿ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ ಜೋಧ್ಪುರ ಕೋರ್ಟ್. ಹಾಗಾಗಿ ಇವತ್ತು ಜಾಮೀನು ಸಿಕ್ಕಿಲ್ಲ ನಟ ಸಲ್ಮಾನ್ ಖಾನ್ಗೆ. ಮತ್ತೊಂದು ದಿನಕ್ಕೆ ಮುಂದೂಡಿಕೆಯಾಗಿದೆ ಈ ಒಂದು ಜಾಮೀನು ಅರ್ಜಿಯ ತೀರ್ಪು. ಹಾಗಾಗಿ ನಾಳೆ ಬೇಲ್ ಸಿಗುತ್ತಾ, ಜಾಮೀನು ಅರ್ಜಿಯ ವಿಚಾರಣೆ ಆಗಿ ತೀರ್ಪು ಸಿಗುತ್ತಾ, ನಾಳೆ ಅವರಿಗೆ ಜಾಮೀನನ್ನ ಮಂಜೂರು ಮಾಡುತ್ತಾ ಕೋರ್ಟ್ ಅನ್ನುವಂತಹ ಕುತೂಹಲ ಅಷ್ಟೇ ಈಗ ಬಾಕಿ ಇರೋದು. ಯಾಕಂದ್ರೆ ಇವತ್ತೇ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಸಾಕಷ್ಟು ಕುತೂಹಲ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಇವತ್ತೇ ಜಾಮೀನು ಸಿಗೋದಕ್ಕೆ ಸಾಧ್ಯ ಬಹಳಷ್ಟು ಕಡಿಮೆ ಅನ್ನೋ ತರನೇ ವಿಶ್ಲೇಷಣೆ ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈಗ ಜೋಧ್ಪುರ ಕೋರ್ಟ್ ಇವತ್ತು ಜಾಮೀನನ್ನ ಮಂಜೂರು ಮಾಡಿಲ್ಲ. ಈ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ. ಹಾಗೆಯೇ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿ ಜೋಧ್ಪುರ ಕೋರ್ಟ್ ಈ ಒಂದು ತೀರ್ಪನ್ನ ನಾಳೆಗೆ ಮುಂದೂಡಿಕೆ ಕೂಡ ಮಾಡಿದೆ. ಇವತ್ತು ಮತ್ತೊಂದು ದಿನ ಜೈಲಲ್ಲೇ ಕಳೆಯಬೇಕಾದಂತಹ ಪರಿಸ್ಥಿತಿ ಸಲ್ಮಾನ್ ಖಾನ್ಗೆ ನಿರ್ಮಾಣ ಆಗಿದೆ. ಕೃಷ್ಣಮೃಗ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ ಮೇಲ್ಮನವಿ ಅರ್ಜಿಯ ವಿಚಾರಣೆ. ನಾಳೆ ನಡೆದು ತೀರ್ಪು ಏನಾಗುತ್ತೋ ಕಾದು ನೋಡಬೇಕು.